ಈಗ ಮೊದಲು ಅಂಗವಿಕಲರ ಹತ್ರ ಅವರ ಮನವಿಯನ್ನು ಸ್ವೀಕಾರ ಮಾಡೋದು, ಅವರ ಅಹವಾಲನ್ನ ಕೇಳ್ತಕ್ಕಂಥದ್ದು ಮಾಡಬೇಕು. ಆಮೇಲೆ ಬೇರೆಯವರೆಲ್ಲರೂ ಕೂಡ ನಿಮ್ಮ ಅಹವಾಲನ್ನ ಕೊಡಬೇಕಾದ್ರೆ ನಮ್ಮ ಪಕ್ಷದ ಪದಾಧಿಕಾರಿಗಳು ನಿಮ್ಮ ಹತ್ರ ಬರ್ತಾರೆ, ಅರ್ಜಿಗಳನ್ನು ಸ್ವೀಕಾರ ಮಾಡ್ತಾರೆ. ಅವರು ಬಹಳ ಇಂಪಾರ್ಟೆಂಟ್ ಆಗಿರೋ ಮಾತ್ರ ಕರೀಬೇಕು. ಟ್ರಾನ್ಸ್ಫರ್ಗಳಿಗೆಲ್ಲ ಬರಬಾರದು. ಬೇರೆ ಏನಾದ್ರು ವಿಚಾರಗಳಿದ್ರೆ ಬಂದು ಹೇಳ್ಬೇಕು. ಟ್ರಾನ್ಸ್ಫರ್ ಅರ್ಜಿಗಳನ್ನು ಕೊಡಬಹುದು, ಹೇಳ್ಬೇಕು, ಅದನ್ನ ಮಾಡಬೇಕು. ಈಗ ಅಂಗವಿಕಲರ ಹತ್ರ ಅರ್ಜಿಗಳನ್ನ ಸ್ವೀಕಾರ ಮಾಡ್ತೀನಿ, ಮತ್ತೆ ಅಹವಾಲುಗಳನ್ನ ಕೇಳ್ತೀನಿ. ಹಾಸನ ಹಿರೇಕಲ್ಲೂರು ದುದ್ದ ಹೋಬಳಿ ಅಲ್ಲಿ ನಾನು 15 ವರ್ಷ ಏಜೆಂಟ್ ಆಗಿ ಕೆಲಸ ಮಾಡಿದ್ದೀನಿ ಸರ್. ನಾನು ಅಲ್ಲಿ ಕಾಂಗ್ರೆಸ್ ಇಲ್ಲ ಸರ್. ನಾನು ಇವತ್ತು 360 ನನಗೆ ಸರ್, ನಾನು ಒಂದು ಅಂಗಡಿ ಮಾಡಿ ನನ್ನ ಜೀವನಕ್ಕೋಸ್ಕರ ಅಂಗಡಿ ಮಾಡ್ಕೊಂಡು ಬಂದಿದ್ದೀನಿ ಊರಲ್ಲಿ. ದಯವಿಟ್ಟು ಸಹಾಯ ಮಾಡಬೇಕು. ನಮ್ದು ಬೀದಿ ಬದಿ ವ್ಯಾಪಾರಿಗಳ ವಿಭಾಗದಿಂದ ಬಂದಿರೋದು ಸರ್. ನಾನು ಬೀದಿ ಬದಿ ವ್ಯಾಪಾರಿಗಳ ವಿಭಾಗದಿಂದ ಬೀದಿ ಬದಿ ವ್ಯಾಪಾರಿಗಳಿಂದ ಬಂದಿರೋದು ಸರ್. ನಾವು ಬೀದಿ ಬದಿ ವ್ಯಾಪಾರಿ ತುಂಬಾ ಕೆಲವರಿಗೆ ಅಂಗಡಿ ಇಲ್ಲ, ಕೆಲವರಿಗೆ ಅಂಗಡಿ ಇರೋದನ್ನ ತೆಗೆಯಲು ಸಾಗರದಲ್ಲಿ ದಯವಿಟ್ಟು ಅದರವಾಗಿ ದಯವಿಟ್ಟು ತಾವು ಮನವಿ ಎಲ್ಲರಿಗೂ ಒಂದು ನ್ಯಾಯ ದೊರಕಿಸಿಕೊಡ್ಬೇಕು. ಕೆಪಿಸಿಸಿ ಎಸ್ಎಸ್ಆರ್ ಸ್ಟೇಟ್ ನವೋತ್ಕರ್ಷ ಪಾರ್ಟಿ ಕೆಲಸ ಮಾಡ್ತಾರೆ. ನಮಸ್ತೆ ಸರ್. ಸರ್ ನಮ್ಮ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದ ಸುಮಾರು ಅಮರೇಗೌಡರು ಬಯ್ಯಾಪುರ ಜೊತೆ ಮತ್ತು ಹಸನ್ ಸಾಬ್ ದೌಟಿ ಅವ್ರ ಜೊತೆ ನಾನು ಚಿಕ್ಕವಲ್ಲಿರ್ಬೇಕಾದ್ರೂ ಕೆಲಸ ಮಾಡಿದ್ದೀನಿ. ಸೊ ನನಗೆ ನಾನು ನಿಗಮದ ನಮ್ಮ ಉಪ ನಿಗಮದ ಯಾವ್ದಾದ್ರು ಒಂದು ರಾಜಕೀಯದ ಖಂಡಿತ ಸರ್. ನಾನು ಸೊ ನಿಮ್ಮ ಕಾಂಗ್ರೆಸ್ ಪರವಾಗಿ ನಾನು ಕೆಲಸ ಮಾಡ್ತೀನಿ ಸರ್. ನಾನು ಮಧು ಅಂತ ನಾನು ಬೀದಿ ಬದಿ ವ್ಯಾಪಾರಿ ಅಧ್ಯಕ್ಷ. ನನಗೆ ತುಂಬಾ ಕಷ್ಟ ಇದೆ, ಅದಕ್ಕೆ ನಾನು ಎಲ್ಲಾನು ಲೆಟರ್ ಕೊಟ್ಟಿದ್ದೀನಿ. ನನಗೆ ಆಗ್ಬೇಕು ಸರ್ ನಾನು ಕೊಟ್ಟಿದ್ದು. ನಮಸ್ಕಾರ. ನನಗೂ ತುಂಬಾ ಕಷ್ಟ ಇದೆ, ಅದಕ್ಕೆ ಲೆಟರ್ ನಾನು ಕೊಟ್ಟಿದ್ದೀನಿ. ಮಕ್ಕಳ ಸ್ಕೂಲ್ ಸರ್ ನಾವು ಬಸವನಗುಡಿ ಕ್ಷೇತ್ರದಿಂದ ಬಂದಿದ್ದೀವಿ. 20 ವರ್ಷದಿಂದ OBC ಕೆಲಸ ಮಾಡ್ತಾ ಇದ್ದೀವಿ. ಸರ್ ಆ ಕಡೆ ಕೆಳಗೆ ಹೋಗ್ರಿ. ಓಡಾಡಕ್ಕೆ ಅಡಿಲ್ಲ, ತುಂಬಾ ತೊಂದರೆ ಇದೆ. ಏನಾದ್ರೂ ಒಂದು ಆಧಾರ ಮಾಡ್ಕೊಡಿ. ಯಜಮಾನ್ರಿಗೂ 25 ವರ್ಷ ಆಯ್ತು, ಸ್ಲೋ ಕೊಡ್ತಿ. ಈ ಹಳ್ಳಿ ಇಟ್ರೆ ನಮ್ಮ ಮಗ ಇವ್ರು. ಆಮೇಲೆ ಏನಾದ್ರೂ ಒಂದು ಆಧಾರ ಮಾಡ್ಕೊಡಿ. 40 ವರ್ಷ. ನನ್ನ ಹೆಸರು ಅಸ್ಲಾಂ ಪಾಷಾ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಓಡಾಡಿ ರಾತ್ರಿ ಎಲ್ಲ ಕೆಲಸ ಮಾಡ್ತಿದ್ದೀನಿ ಸ್ವಾಮಿ. ನಾನು ಇಡೀ ಕಾರ್ಯಕರ್ತರನ್ನೆಲ್ಲ ಟೀಮ್ ಕಟ್ಟಿ ನಾನು ಮಾಡಿದ್ದೀನಿ ಸ್ವಾಮಿ. ನನಗೋಸ್ಕರ ಬಂದಿಲ್ಲ ಸ್ವಾಮಿ, ಜನರಿಗೋಸ್ಕರ. ನಮ್ಮ ಒಂದು ವೆಂಡಿಂಗ್ ಝೋನು ಮತ್ತೆ ನಮ್ಮ ಸಮೃದ್ಧಿ ಯೋಜನೆಯಲ್ಲಿ ಎಲ್ಲಾ ಜಾತಿಗೆ 10,000 ಕೊಡ್ತಾ ಇದ್ರು, ಅದು ನಿಲ್ಲಿಸ್ಬಿಟ್ಟಿದ್ರು ಸ್ವಾಮಿ. ಎಲ್ಲಾ ಜಾತಿ ಕೊಡ್ಬೇಕು. ಹಾಗೂ ಕೂಡ ನಮ್ಮ ನಿವೇಶನಗಳು 6 ತಾಲೂಕುಗಳಲ್ಲೂ ಒಂದು ಕೂಡ ಬೀದಿ ಬದಿ ವ್ಯಾಪಾರಸ್ಥರ ಜಿಲ್ಲಾಧ್ಯಕ್ಷನಾಗಿದ್ದೀನಿ. ನಮ್ಮ ಪ್ರದೀಪ್ ವಿಶ್ವ ಅವರಿಗೆ ರಾತ್ರಿ ಆಗಲು ಕೆಲಸ ಮಾಡಿದೀವಿ. ನೀವು ನಿಮ್ಮ ಪಕ್ಕದಲ್ಲೇ ನಿಂತಿದ್ದೀನಿ. ನೀವು ಬಂದಾಗ ನಾನು ಕಾಲು ಮುಗಿದಿದ್ದೀನಿ. ದಯವಿಟ್ಟು ಕ್ಯಾನ್ವಾಸ್ ಬಂದಿದ್ರಲ್ಲ ಸ್ವಾಮಿ, ನಾನು ಪಕ್ಕದಲ್ಲೇ ನಿಂತಿದ್ದೀನಿ ಸ್ವಾಮಿ. ಈಗ
ಕೆಲಸ ಮಾಡಿದ್ಯಾ, ನಿಮಗೆ ಪಾರ್ಟಿಯಿಂದ ಏನ್ ಸಹಾಯ ಮಾಡಕ್ಕಾಗ್ತದೆ ಅದನ್ನ ನೋಡೋಣ. ಇಲ್ಲಿ ಏನ್ ಬರ್ದಿದ್ಯಾ ಅಂತ ನೋಡ್ತೀನಿ ನಾನು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.